ಸನಾತನ ಸಂಸ್ಕೃತಿಯಲ್ಲಿ ಪ್ರತಿಯೊಂದು ದಿವಸ ಪ್ರತಿಯೊಂದು ಮಾಸವೂ ಕೂಡ ಪರಮ ಪವಿತ್ರವಾಗಿರತಕ್ಕಂಥದ್ದೇ. ನಮ್ಮ ಪ್ರಾಚೀನ ಮಹರ್ಷಿಗಳೆಲ್ಲ ಋಷಿಮುನಿಗಳು, ನಮ್ಮ ಹಿರಿಯರು ಪ್ರತಿಯೊಂದು ತಿಂಗಳ ಮಹತ್ವವನ್ನು, ಪ್ರತಿಯೊಂದು ದಿವಸದ ಮಹತ್ವವನ್ನು ತಿಳಿದುಕೊಂಡು ಆ ಮೂಲಕ ಅದನ್ನು ನಾವು ಯಾವ ರೀತಿಯಾಗಿ ಅರ್ಥಪೂರ್ಣವಾಗಿ ಆಚರಿಸಿ ಅದನ್ನು ನಮ್ಮ ಜೀವನವನ್ನು ನಾವು ಸಾರ್ಥಕಪಡಿಸಿಕೊಳ್ಳುವುದು ಹೇಗೆ ಅನ್ನತಕ್ಕಂತಹ ವಿಷಯದ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ. ಅದರಲ್ಲಿ ಈ ಅಕ್ಷಯ ತದಿಗೆ ಅನ್ನತಕ್ಕಂತಹ ಹಬ್ಬದ ಒಂದು ವಿಶೇಷವಾದಂತಹ ಪರ್ವಕಾಲದ ಆಚರಣೆಯೂ ಕೂಡ ಹೌದು. ಈ ಅಕ್ಷಯ ತದಿಗೆ ಯಾಕೆ ಇಷ್ಟೊಂದು ಮಹತ್ವ ಅಂತ ಕೇಳ್ಬೋದು. ಯಾಕೆಂದರೆ ಯಾರಿಗಾದರೂ ಸಂಪತ್ತು ಬರುತ್ತೆ, ನಮಗೆ ಒಳ್ಳೆಯದಾಗುತ್ತೆ, ನಮ್ಮ ಜೀವನದಲ್ಲಿ ಅಭಿವೃದ್ಧಿ ಆಗುತ್ತೆ ಅಂದರೆ ಸಹಜವಾಗಿ ಅವರಿಗೆ ಅಂತಹ ಆಚರಣೆಯಲ್ಲಿ ಆಸಕ್ತಿ ಬರುತ್ತೆ. ಕೇವಲ ಅಕ್ಷಯ ತದಿಗೆ ಒಂದೇ ಅಲ್ಲ, ಇಂತಹದ್ದು ಹೆಚ್ಚು, ಅದರಲ್ಲೂ 4 ಪರ್ವಕಾಲಗಳು ಅಂತ ಹೇಳ್ತಾರೆ. ಈ ವೈಶಾಖ ಪುರಾಣ, ವೈಶಾಖ ಮಾಸದಲ್ಲಿ ಅಕ್ಷಯ ತದಿಗೆ ಬರತಕ್ಕಂಥದ್ದು. ವೈಶಾಖ ಮಾಸದ ಶುಕ್ಲ ಪಕ್ಷದ ತದಿಗೆ ಅಂದರೆ 3ನೇ ದಿವಸಕ್ಕೆ ನಾವು ತದಿಗೆ ಅಂತೇಳಿ ಹೇಳ್ತೀವಿ. ಆ ದಿವಸ ವಿಶೇಷವಾದಂತಹ ಪರ್ವಕಾಲ. ಯಾಕೆ ಇಂಥದ್ದು ತುಂಬ ಬರುತ್ತೆ. ಒಂದು ವರ್ಷವೂ ನಮಗೆ ಪವಿತ್ರವೇ ಅಂಥೇಳಿ ನಾನು ಆಗಲೇ ಹೇಳಿದೆ. ಮಾಘ ಮಾಸದಲ್ಲಿ ನಾವು ವಿಶೇಷವಾಗಿ ಮಾಘ ಸ್ನಾನ ಅಂತ ಹೇಳಿ ಮಾಡ್ತಾರೆ. ನೀವು ತೀರ್ಥ ಸ್ನಾನವನ್ನು, ಸಮುದ್ರ ಸ್ನಾನವನ್ನು ಮಾಡುವುದಕ್ಕೆ ಮಾಘ ಮಾಸದಲ್ಲಿ ವಿಶೇಷವಾದಂತಹ ಮಹತ್ವ. ಕಾರ್ತಿಕ ಮಾಸವನ್ನು ನಾವು ತೆಗೆದುಕೊಂಡ್ರೆ ಅದರಲ್ಲಿ ದೀಪಾರಾಧನೆಯನ್ನು ಮಾಡ್ತಾರೆ, ಈಶ್ವರನಿಗೆ ಪೂಜೆ ಮಾಡತಕ್ಕಂಥದ್ದು. ಇದಕ್ಕೆಲ್ಲ ಕಾರ್ತಿಕ ಮಾಸ ಅನ್ನತಕ್ಕಂಥದ್ದು ಬೆಳಕಿನ ಮಾಸ ಅಂತ ಹೇಳ್ತಾರೆ. ಪುಷ್ಯ ಮಾಸ ದೇವರ ಒಂದು ಪೂಜೆ, ಪ್ರಾತಃ ಕಾಲದಲ್ಲಿ ಧನುರ್ಮಾಸ, ಅದಕ್ಕೆ ವಿಶೇಷವಾದಂತಹ ಪೂಜೆ ಆರಾಧನೆಗೆ ಮಹತ್ವ ಇದೆ. ಶರನ್ನವರಾತ್ರಿಯಲ್ಲಿ ದೇವಿಯ ಆರಾಧನೆ, ಚೈತ್ರ ಮಾಸದಲ್ಲಿ ಶ್ರೀರಾಮನ ಆರಾಧನೆ, ಇಂತಹದಕ್ಕೆ ಪ್ರತಿಯೊಂದು ಮಾಸದಲ್ಲಿಯೂ ಕೂಡ ಈ ರೀತಿ ಯಾವುದೋ ಒಂದು ಆಚರಣೆಯನ್ನು ನಾವು ಮಾಡಿ ಆ ಮೂಲಕ ಆಚಾರ ವಿಚಾರಗಳನ್ನು ಅನುಸರಿಸಿಕೊಂಡು ಆ ಮೂಲಕ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳತಕ್ಕಂತಹ ವಿಶೇಷವಾದಂತಹ ಪರ್ವಕಾಲಗಳು, ಇದೆಲ್ಲ ಮಾಸಗಳು ಅಂಥೇಳಿ. ಮಾಸದ ಮಹಾತ್ಮ ಅಂತಲೇ ಹೇಳಿ ಪ್ರತಿಯೊಂದು ವೈಶಾಖ ಪುರಾಣ, ಈ ವೈಶಾಖ ಮಾಸದಲ್ಲಿ ಅಕ್ಷಯ ತದಿಗೆ ಬರುತ್ತೆ. ಇದಕ್ಕೆ ವೈಶಾಖ ಪುರಾಣದಲ್ಲಿ ಅಕ್ಷಯ ತದಿಗೆ ಬಗ್ಗೆ ಹೇಳಿದ್ದಾರೆ. ಮಾಘ ಪುರಾಣ ಅಂದರೆ ಮಾಘ ಮಾಸದ ಮಹತ್ವವನ್ನು ಹೇಳಿದ್ದಾರೆ. ಭಾದ್ರಪದ ಮಾಸವನ್ನು ಗಣೇಶ ಪುರಾಣದಲ್ಲಿ ನಾವು ತೆಗೆದುಕೊಂಡ್ರೆ ಭಾದ್ರಪದ ಮಾಸದ ಮಹತ್ವನ, ಹೀಗೆ ಪ್ರತಿಯೊಂದು ಮಾಸಕ್ಕೂ ಕೂಡ ಅದರದ್ದೇ ಆದಂತಹ ಮಹತ್ವ ಅನ್ನತಕ್ಕಂಥದ್ದು ಇದೆ. ಅದರಲ್ಲಿ ಈ ವೈಶಾಖ ಪುರಾಣ ಅನ್ನತಕ್ಕಂಥ ಅಂದರೆ ವೈಶಾಖ ಮಾಸದಲ್ಲಿ ಅಕ್ಷಯ ತದಿಗೆ ಬರುವುದರಿಂದ ವೈಶಾಖ ಪುರಾಣದಲ್ಲಿ ಅಕ್ಷಯ ತದಿಗೆಯ ಬಗ್ಗೆ ಒಂದು ಮಹತ್ವವನ್ನು, ಅದರ ಆಚರಣೆಯನ್ನು ಯಾವ ರೀತಿಯಾಗಿ ಮಾಡಬೇಕು, ಇವೆಲ್ಲವನ್ನು ವೈಶಾಖ ಪುರಾಣ ಅನ್ನತಕ್ಕಂತಹ ಪುರಾಣದಲ್ಲಿ ಹೇಳಿರತಕ್ಕಂಥದ್ದು ನಾವು ನೋಡಬಹುದು. ಅಂದರೆ ಶಾಸ್ತ್ರ ಪುರಾಣಗಳು ಏನು ಹೇಳುತ್ತೆ ಅಂದರೆ ನಮಗೆ ಯಾವ ಹಬ್ಬವನ್ನು ಯಾವ ರೀತಿ ಆಚರಣೆಯನ್ನು ಮಾಡಬೇಕು ಅನ್ನತಕ್ಕಂಥದ್ದನ್ನು ತಿಳಿಸಿಕೊಡುತ್ತೆ. ಆದರೆ ಈ ಪ್ರತಿಯೊಂದು ಹಬ್ಬ ಅಥವಾ ಪರ್ವಕಾಲದ ಬಗ್ಗೆ ನಮ್ಮವರಿಗೆ ಅಷ್ಟೊಂದು ತಿಳುವಳಿಕೆ ಇಲ್ಲ ಅಂತಲೇ ನಾವು ಹೇಳಬೇಕಾಗುತ್ತೆ. ಉದಾಹರಣೆಗೆ ನಾವು ತೆಗೆದುಕೊಂಡ್ರೆ ಅಕ್ಷಯ ತದಿಗೆ ದಿವಸ ಚಿನ್ನ ಖರೀದಿ ಮಾಡೋದಕ್ಕೆ ಹಬ್ಬದ ಆಚರಣೆ ಅಥವಾ ಆ ವೈಶಾಖ ಮಾಸದಲ್ಲಿ ಬರತಕ್ಕಂತಹ ಅಕ್ಷಯ ತದಿಗೆ ಏನಿದೆ ಇದರ ಒರಿಜಿನಲ್ ಅಂದರೆ ಏನು ಮೂಲ ಇದೆ, ಅದನ್ನು ಯಾವ ರೀತಿ ಆಚರಣೆ ಮಾಡಬೇಕು, ಅದನ್ನು ಯಾವ ಆಚರಣೆಯನ್ನು ಮಾಡಿದರೆ ಏನು ಒಳ್ಳೆಯದಾಗುತ್ತೆ ಅನ್ನೋದಕ್ಕಿಂತ ಜಾಸ್ತಿ ಎಲ್ಲರಿಗೂ ಆಭರಣ ಖರೀದಿಯ ಮೇಲೆ ಒಂದು ವಿಶೇಷವಾದಂಥ ಆಸಕ್ತಿ ಇರತಕ್ಕಂಥದ್ದು ನಾವು ನೋಡ್ಬೋದು. ಅಂದರೆ ಅಕ್ಷಯ ತದಿಗೆ ಅಂದರೆ ಆಭರಣ ಖರೀದಿ ಮಾಡತಕ್ಕಂಥದ್ದು ಅಂತ ಹೇಳಿಯೇ ಆಗೋಗಿಬಿಟ್ಟಿದೆ. ಆದರೂ ಅದು ಆ ರೀತಿ ತಪ್ಪು. ಆ ರೀತಿ ಯಾವ ಶಾಸ್ತ್ರ ಗ್ರಂಥಗಳಲ್ಲಿಯೂ ಪುರಾಣದಲ್ಲಿಯೂ ಕೂಡ ಆಭರಣ ಖರೀದಿ ಮಾಡತಕ್ಕಂತಹದ್ದು ಅಕ್ಷಯ ತದಿಗೆ ದಿವಸ ನಮಗೆ ಅಕ್ಷಯ ಫಲವನ್ನು ಕೊಡುತ್ತೆ ಅಂತ ಎಲ್ಲೂ ಕೂಡ ಹೇಳಲಿಲ್ಲ. ಹಾಗೆ ಹೇಳಿದರೆ ಎಲ್ಲರೂ ಚಿನ್ನಾಭರಣವನ್ನು ಖರೀದಿ ಮಾಡ್ತಾಯಿದ್ರು. ಈ ಅಕ್ಷಯ ತದಿಗೆ ನಾವು 1 kg ಚಿನ್ನ ಖರೀದಿ ಮಾಡಿದರೆ ಬರುವ ವರ್ಷದಲ್ಲಿ ಅದು 2 kg ಆಗಿರಬೇಕಾಗಿತ್ತು. ಆದರೆ ಆ ರೀತಿ ಆಗ್ತಾ ಇಲ್ಲ. ಅಕ್ಷಯ ತದಿಗೆಗೆ ಒಂದು ವಿಶೇಷವಾದಂತಹ ಮಹತ್ವ ಅನ್ನತಕ್ಕಂಥದ್ದಿದೆ. ಏನು ಆ ಮಹತ್ವ ಅನ್ನತಕ್ಕಂಥದ್ದು? ಇದಕ್ಕೆ ಅಕ್ಷಯ ತದಿಗೆ ಅಷ್ಟೇ ಅಲ್ಲ, ಅಕ್ಷಯ ಪುಣ್ಯ ಫಲ ತೃತೀಯ ಅಂಥೇಳಿ, ಅಕ್ಷಯವಾದಂತಹ ಪುಣ್ಯ ಅಂದರೆ ಕ್ಷಯ ಇಲ್ಲದೇ ಇರತಕ್ಕಂಥದ್ದು ಅಕ್ಷಯ. ಯಾವುದನ್ನು ನಾವು ಮಾಡಿದರೆ ಅದಕ್ಕೆ ನಾಶ ಅನ್ನತಕ್ಕಂಥದ್ದು ಇಲ್ವೋ, ಯಾವುದನ್ನು ನಾವು ಆಚರಣೆಯನ್ನು ಮಾಡಿದರೆ ಅದು ನಮಗೆ ಅಭಿವೃದ್ಧಿಯನ್ನು ಕೊಡುತ್ತೋ, ಯಾವ ಆಚರಣೆಗಳು ಮನುಷ್ಯನ ಜೀವನವನ್ನು ಸಾರ್ಥಕಪಡಿಸುತ್ತೋ ಅದಕ್ಕೆ ಅಕ್ಷಯ ಅಂಥೇಳಿ ಹೆಸರು. ಆದ್ದರಿಂದ ಅಂತಹ ಅಕ್ಷಯ ಪುಣ್ಯ ಫಲವನ್ನು ಕೊಡತಕ್ಕಂತಹ ವೈಶಾಖ ಮಾಸದ 3ನೇ ದಿವಸ ಏನಿದೆ ಅದು ಅಕ್ಷಯ ತದಿಗೆ, ಅಕ್ಷಯ ಪುಣ್ಯ ಫಲ ತೃತೀಯ ಅಂಥೇಳಿ ಇನ್ನೊಂದು ಶಾಸ್ತ್ರೀಯವಾಗಿರತಕ್ಕಂತಹ ಹೆಸರು. ಇದಕ್ಕೇನು ಜಯಾತಿಥಿ ಅಂತ, ಜಯಾತಿಥಿ, ಭದ್ರತಿಥಿ, ನಂದತಿಥಿ ಅಂತೆಲ್ಲ ಇರುತ್ತೆ. ಪಾಡ್ಯ, ಬಿದಿಗೆ, ತದಿಗೆ, ಹೀಗೆ ಈ ತಿಥಿ ಅನ್ನತಕ್ಕಂಥದ್ದು ಜಯಾತಿಥಿ ಅಂತೇಳಿ ಹೇಳ್ತಾರೆ. ಈ ಅಕ್ಷಯ ತದಿಗೆ ದಿವಸ ನಾವು ಮಾಡತಕ್ಕಂತಹ ಕೆಲಸ, ಹೊಸದಾಗಿ ಪ್ರಾರಂಭ ಮಾಡತಕ್ಕಂತಹ ಯೋಚನೆಗಳು ಎಲ್ಲ ಕಾರ್ಯಗತ ಆಗುತ್ತೆ, ಜಯವನ್ನು ತಂದುಕೊಡುತ್ತೆ. ಅದರಿಂದ ಈ ತೃತೀಯಕ್ಕೆ ಗೌರಿ ಅಧಿಷ್ಠಾನ ದೇವತೆ ಅಮ್ಮನವರು ಸಾಕ್ಷಾತ್ ಪಾರ್ವತಿ, ಅಂತಹ ಪಾರ್ವತಿಗೆ ಸಂಬಂಧಪಟ್ಟಿರತಕ್ಕಂತಹ ತೃತೀಯ
ತಿಥಿಯ ಅಭಿಮಾನಿ ದೇವತೆಯಾದಂತಹ ಅಮ್ಮನವರನ್ನು ಶಕ್ತಿ ಸ್ವರೂಪಿಣಿಯಾಗಿರತಕ್ಕಂತಹ ಅಮ್ಮನವರಿಗೆ ಪ್ರೀತಿಕರವಾಗಿರತಕ್ಕಂತಹ ಒಂದು ತದಿಗೆ ತಿಥಿ ಅನ್ನತಕ್ಕಂಥದ್ದು ವೈಶಾಖ ಮಾಸದಲ್ಲಿ ಬರತಕ್ಕಂತಹ 3ನೇ ದಿವಸ. ಆದ್ದರಿಂದ ಇದು ಸರ್ವತ ಎಲ್ಲ ವಿಭಾಗದಲ್ಲಿಯೂ ನಮಗೆ ಅಭಿವೃದ್ಧಿಯನ್ನು, ಶ್ರೇಯಸ್ಸನ್ನು, ಯಶಸ್ಸನ್ನು, ಪ್ರಗತಿಯನ್ನು, ಜಯವನ್ನು ತಂದುಕೊಡತಕ್ಕಂತಹ ಒಂದು ವಿಶೇಷವಾದಂತಹ ಒಂದು ತಿಥಿ ಅಂತಂದರೆ ಅದು ಅಕ್ಷಯ ತದಿಗೆ ಅಂಥೇಳಿ. ಇನ್ನು ಅಕ್ಷಯ ತದಿಗೆ ಒಂದು ವಿಶೇಷವಾದಂತಹ ಮಹತ್ವ ಏನು ಅಂದರೆ, ಇದು ಕೃತಯುಗದ ಪ್ರಾರಂಭ ಆಯಿತು. ಅಂದರೆ ಚತುರ್ಮುಖ ಬ್ರಹ್ಮ ಸೃಷ್ಟಿಯನ್ನು ಪ್ರಾರಂಭ ಮಾಡಬೇಕಾದರೆ ಕೃತಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ, ಹೀಗೆ ಸೃಷ್ಟಿ ಕಾರ್ಯ ಪ್ರಾರಂಭ ಆಗುತ್ತೆ. ಈ ಸೃಷ್ಟಿ ಕಾರ್ಯವನ್ನು ಪ್ರಾರಂಭ ಮಾಡಿರತಕ್ಕಂತಹ ವಿಶೇಷವಾದಂತಹ ದಿವಸವೂ ಕೂಡ ಅಕ್ಷಯ ತದಿಗೆ, ಅಂದರೆ ತದಿಗೆ ತಿಥಿ, ಅಂದರೆ ವೈಶಾಖ ಮಾಸದ ತದಿಗೆ. ಇನ್ನು ತ್ರೇತಾಯುಗದ ಯುಗಾದಿಯೂ ಕೂಡ ಅವತ್ತೇ ಪ್ರಾರಂಭ ಆಗಿದ್ದು ಅನ್ನತಕ್ಕಂಥದ್ದು ಕೂಡ ಪುರಾಣದಲ್ಲಿ ಉಲ್ಲೇಖ ಇದೆ. ಇನ್ನು ಮನ್ವಂತರ ಪ್ರಾರಂಭ ಆಗಿರತಕ್ಕಂತಹ ಈ ಚತುರ್ದಶ ಮನ್ವಂತರಗಳೆಲ್ಲ ಇದೆ. ಸೂರ್ಯ ಸಾವರಣಿ, ಈಗ ನಡೀತಾ ಇರತಕ್ಕಂಥ ವೈವಸ್ವತ ಮನ್ವಂತರ. ಈ ಮನ್ವಂತರ ಪ್ರಾರಂಭ ಆಗಿರತಕ್ಕಂತಹ ದಿವಸವೂ ಕೂಡ ಈ ವೈಶಾಖ ಮಾಸದ ತದಿಗೆ, ಅಂದರೆ ಅಕ್ಷಯ ತದಿಗೆ ದಿವಸ. ಇದು ಒಂದು. ಇನ್ನೂ ವಿಶೇಷವಾಗಿ ಈ ತ್ರೇತಾಯುಗ, ಕೃತಯುಗ ಇದಕ್ಕೆಲ್ಲ ಸಂಬಂಧಪಟ್ಟ ಹಾಗೆ ನಾವು ಕಲಿಯುಗದಲ್ಲಿ ನಾವು ತೆಗೆದುಕೊಂಡ್ರೆ, ಈ ಕಲಿಯುಗದಲ್ಲಿ ಪುರಾಣಗಳು, ಶಾಸ್ತ್ರಗಳೆಲ್ಲ ಹೇಳುತ್ತೆ, ನಾವು ಕಲಿಯುಗದಲ್ಲಿ ಈ ದೇವರ ಒಂದು ಕೆಲಸ ಇರಬಹುದು, ನಮ್ಮ ಧಾರ್ಮಿಕವಾದಂತಹ ಆಚರಣೆ ಮಾಡುವುದಕ್ಕೆ ಒಂದು ಏಕಾಗ್ರತೆ ಬರತಕ್ಕಂಥದ್ದೇ ಕಷ್ಟ. 1 ಸೆಕೆಂಡ್ ಬಂದರೂ ಕೂಡ 1000 ವರ್ಷ ತಪಸ್ಸು ಮಾಡಿದಷ್ಟು ಫಲ ಸಿಗುತ್ತೆ ಅನ್ನತಕ್ಕಂಥದ್ದು ಕಲಿಯುಗದ ಒಂದು ವಿಶೇಷವಾದಂತಹ ಮಹಾತ್ಮೆ. ಆದ್ದರಿಂದ ಈ ಅಕ್ಷಯ ತದಿಗೆ ದಿವಸ, ವೈಶಾಖ ಮಾಸದ 3ನೇ ದಿವಸ ಬರತಕ್ಕಂತಹ ಅಕ್ಷಯ ತದಿಗೆಯ ದಿವಸ ನಾವು ಮಾಡತಕ್ಕಂತಹ ಪೂಜೆ ಇರಬಹುದು, ಪ್ರಾರ್ಥನೆ ಇರಬಹುದು, ಯಾವುದೇ ಒಂದು ಜಪ ತರ್ಪಣಗಳಿರ್ಬೋದು, ಪುಣ್ಯಕ್ಷೇತ್ರದಲ್ಲಿ ನಾವು ಮಾಡತಕ್ಕಂತಹ ತೀರ್ಥಸ್ನಾನ ಇರ್ಬೋದು, ಯಾವುದೇ ಧಾರ್ಮಿಕ ಆಚರಣೆಗಳನ್ನು ನಾವು ಮಾಡಿದಾಗ ಅದು ಅಕ್ಷಯವಾದಂತಹ ಪುಣ್ಯವನ್ನು ಕೊಡುತ್ತೆ ಅನ್ನತಕ್ಕಂಥದ್ದು ಶಾಸ್ತ್ರದಲ್ಲಿ ಹೇಳಿರುವುದರಿಂದ ಇದರ ಮಹತ್ವವನ್ನು ನಾವು ಕೇವಲ 10 ನಿಮಿಷದಲ್ಲಿ 1 ಗಂಟೆಯಲ್ಲಿ ಹೇಳುವುದಕ್ಕೆ ಸಾಧ್ಯವಿಲ್ಲ. ಅಷ್ಟೊಂದು ವೈಶಾಖ ಪುರಾಣದಲ್ಲಿ ಅಕ್ಷಯ ತದಿಗೆಯ ಮಹತ್ವ